ಸತ್ನಹಳ್ಳಿಯ ಕತೆ ಇದು. ಅಲ್ಲಿ ಬದ್ರಿನಾರಾಯಣ್ ಅನ್ನೋರು ಒಂದು ಸಮಯದಲ್ಲಿ ಕರೆಂಟಿನ ಮರವನ್ನ ಸ್ಥಾಪನೆ ಮಾಡಿದ್ರು. ಆ ಸಮಯದಲ್ಲಿ ವೃಕ್ಷ ದೇವತೆ ಬಂದು ಸತ್ನ ಅನ್ನೋ ಹಳ್ಳಿನಲ್ಲಿ ಕರೆಂಟಿನ ಮರ ಮತ್ತೆ ಕರೆಂಟಿನ ವರದಾನವನ್ನ ಕೊಟ್ಟು ಹೋಗಿದ್ರು. ಆ ಹಳ್ಳಿನಲ್ಲಿ ವರುಣ್ ಮತ್ತೆ ಅವನ ಎಷ್ಟೋ ಜನ ಫ್ರೆಂಡ್ಸು ಕೂಡ ವಾಸ ಮಾಡ್ತಾ ಇದ್ರು. ಹಳ್ಳಿನಲ್ಲಿ ಕರೆಂಟಿನ ಸಮಸ್ಯೆ ದೂರ ಆಗೋಗಿತ್ತು. ಆದ್ರೆ ಗುಡ್ಡು ಮತ್ತೆ ಅವನ ಹೆಂಡತಿ ಆರ್ಥಿಕ ಸಮಸ್ಯೆನಲ್ಲಿ ಬಳಲ್ತಾ ಇದ್ರು. ಸತ್ನಹಳ್ಳಿನಲ್ಲಿ ಬಿಸಿಲು ತುಂಬಾ ಜಾಸ್ತಿ ಆಗಿತ್ತು. ಆ ಹಳ್ಳಿಯ ನದಿ, ಬಾವಿ, ಕೆರೆ ಎಲ್ಲಾನು ಕೂಡ ಒಣಗೋಗಿತ್ತು. ಈ ಊರಲ್ಲಿ ಎಷ್ಟು ಶೆಕೆ ಇದೆ ಅಂದ್ರೆ ನನಗೇನು ಅರ್ಥನೇ ಆಗ್ತಿಲ್ಲ. ಫ್ಯಾನ್ ಇಂದ ಕೂಡ ಬಿಸಿ ಗಾಳಿ ಬರ್ತಾ ಇದೆ. ಏನ್ರಿ ಮಾಡಕ್ಕಾಗತ್ತೆ? ನಂಗೆ ಹೇಗ್ ಅನ್ನಿಸ್ತಿದೆ ಗೊತ್ತಾ? ಆ ಸೂರ್ಯ ದೇವ ನಮ್ ಹಳ್ಳಿಯ ಅಕ್ಕಪಕ್ಕದಲ್ಲೇ ಎಲ್ಲೋ ಇದಾನೇನೋ ಅಂತ ಅನ್ನಿಸ್ತಿದೆ. ಇಷ್ಟು ಬಿಸಿಲನ್ನ ಹೇಗ್ ಸಹಿಸ್ಕೊಳ್ಳೋದು ನಾವು? ಸರಿ, ನನಗಿವಾಗ ತುಂಬಾ ಕೆಲ್ಸ ಇದೆ. ಮತ್ತೆ ನಾಳೆ ಮಡಕೆ ಮತ್ತೆ ಮಣ್ಣಿನ ಮೂರ್ತಿಗಳನ್ನ ಮಾರಕ್ ಹೋಗ್ಬೇಕು. ಗುಡ್ಡು ರಾತ್ರಿ ಇಡೀ ಜಾಗರಣೆ ಮಾಡಿ ಮಣ್ಣಿನ ಮೂರ್ತಿ ಮತ್ತೆ ಮಣ್ಣಿನ ಮಡಕೆಗಳನ್ನ ಸಿಕ್ಕಾಪಟ್ಟೆ ಮಾಡಿಡ್ತಾನೆ. ಮತ್ತೆ ಮಾರನೇ ದಿನ ಅದನ್ನ ಮಾರಕ್ಕೆ ಅಂತ ಮಾರ್ಕೆಟ್ ತಗೊಂಡ್ ಹೋಗ್ತಾನೆ. ಬೆಳಗ್ಗೆಯಿಂದ ಈ ಬಿಸಿಲಲ್ಲಿ ನಿಂತ್ಕೊಂಡಿದ್ದೀನಿ. ಒಂದು ಮಡಕೆನೂ ಸೇಲ್ ಆಗ್ಲಿಲ್ಲ, ಮೂರ್ತಿನೂ ಸೇಲ್ ಆಗ್ಲಿಲ್ಲ. ಗುಡ್ಡು ಮಧ್ಯಾಹ್ನ ತನಕ ಅಲ್ಲೇ ನಿಂತಿದ್ದ. ಆದ್ರೆ ಅವನ್ ತಂದಿದ್ದಂತ ಮಣ್ಣಿನ ವಸ್ತು ಒಂದು ಕೂಡ ವ್ಯಾಪಾರ ಆಗ್ಲಿಲ್ಲ. ಮತ್ತವನು ಬೇಜಾರ್ ಮಾಡ್ಕೊಂಡು ವಾಪಸ್ ಮನೆ ಕಡೆ ಹೋಗ್ತಾ ಇದ್ದ. ಆಗ ಅದೇ ಸಮಯಕ್ಕೆ ಅಲ್ಲಿ ಅವನಿಗೆ ಬದ್ರಿನಾರಾಯಣ್ ಪಂಡಿತ್ರು ಸಿಗ್ತಾರೆ. ಗುಡ್ಡು, ಎಲ್ಲಿಂದ ಬರ್ತಾ ಇದ್ಯಾ? ಮತ್ತೆ ಇದೇನು ತುಂಬಾ ಸುಸ್ತಾಗಿರೋ ಹಾಗೆ ಕಾಣ್ತಿದೆ, ಏನಾಯ್ತು? ಏನ್ ಹೇಳಿ ಗುರುಗಳೇ, ನನ್ನ ಹಣೆ ಬರನೇ ಸರಿ ಇಲ್ಲ. ಒಂದು ಮಡಕೆ ಕೂಡ ಸೇಲ್ ಆಗಿಲ್ಲ, ಮತ್ತೆ ಮಣ್ಣಿನ ಮೂರ್ತಿ ಕೂಡ ಸೇಲ್ ಆಗಿಲ್ಲ. ನನಗೆ ನಿನ್ನ ತೊಂದರೆ ಅರ್ಥ ಆಗುತ್ತೆ, ಆದ್ರೆ ನಮಗೆ ಬೇರೆ ಯಾವ ದಾರಿ ಕೂಡ ಇಲ್ವಲ್ಲ. ಇವತ್ತು ನೀನ್ ಬಂದು ನಮ್ಮ ಮನೆಯಿಂದ ಊಟನ ತಗೊಂಡು ಹೋಗು. ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಆವತ್ತು ರಾತ್ರಿ ಗುಡ್ಡು ಬದ್ರಿನಾಥ್ ನಾರಾಯಣ್ ಅವರ ಮನೆಯಿಂದ ಊಟ ತಂದು ತನ್ನ ಹೆಂಡತಿ ಜೊತೆ ಆರಾಮಾಗಿ ತಿಂತಾನೆ. ಇವತ್ತಂತೂ ನಾವು ಗುರುಗಳ ಮನೆಯಿಂದ ಊಟನ ಮಾಡಿದ್ವಿ, ಆದ್ರೆ ನಾವು ನಾಳೆ ಏನ್ ಮಾಡೋದು? ನೀವು ನಾಳೆ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿ. ನಾನು ನಾಳೆ ಕೂಡ ಮಣ್ಣಿನ ವಸ್ತುಗಳನ್ನ ತಗೊಂಡು ಮಾರುಕಟ್ಟೆಗೆ ಹೋಗ್ತೀನಿ. ನೀನು ಹುಷಾರಾಗಿರು. ಗುಡ್ಡು ಮಾರನೇ ದಿನ ಕೂಡ ತನ್ನ ಮಣ್ಣಿನ ವಸ್ತುಗಳನ್ನ ತಗೊಂಡು ಮಾರೋದಿಕ್ಕೆ ಮಾರ್ಕೆಟ್ ಕಡೆ ಹೋಗ್ತಾನೆ. ಇದು ನನ್ನ ಕೊನೆಯ ದಿನ. ನಾನು ಈ ಮಣ್ಣಿನ ವಸ್ತುಗಳನ್ನ ಇಲ್ಲೇ ಎಸ್ದು ಹೋಗ್ತೀನಿ. ಗುಡ್ಡು ಮಣ್ಣಿನ ಪಾತ್ರೆಗಳನ್ನ ಎಸೆಯೋದಿಕ್ಕೆ ಅಂತ ಮುಂದಾಗ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಗಾಡಿನಲ್ಲಿ ಮುಖ ಮುಚ್ಕೊಂಡಿರೋನು ಗುಡ್ಡುಗೆ ಕಾಣಿಸ್ತಾನೆ. ಇಷ್ಟೊಂದು ಬಿಸಿಲಲ್ಲಿ ಈ ವ್ಯಕ್ತಿ ಎಲ್ಲಿಂದ ಓಡ್ ಬರ್ತಾ ಇದ್ದಾನೆ? ಮತ್ತೆ ಇವನಂತೂ ನಮ್ಮ ಊರಿನ ವರುಣ್. ಎಲೆಕ್ಟ್ರಿಕ್ ವೈರನ್ನ ಮಾರ್ಬೇಕಾದ್ರೆ ಸಿಕ್ಕಾಕೊಂಡಿದ್ದ. ಗುಡ್ಡು ಗುಡ್ಡು ಗುಡ್ಡು, ನೀನಿಲ್ಲ ಸಿಕ್ಕಿದ್ ಒಳ್ಳೇದಾಯ್ತು. ಈ ತಳ್ಳೋ ಗಾಡಿ ಮೇಲೆ AC ಇಟ್ಟಿದ್ದೀನಿ. ಆದ್ರೆ ಇದನ್ನ ಕದಿಯೋ ಅವಶ್ಯಕತೆ ಏನಿತ್ತು? ನೀನ್ ಇದನ್ನ ಖರೀದಿ ಮಾಡ್ಕೊಂಡ್ ಬರ್ಬೋದಿತ್ತಲ್ಲ. ನಾನು ಹೇಳಿದ್ನಲ್ಲ, ಇದರಿಂದ ನಮಗೆ ಯಾವುದೇ ಸಮಸ್ಯೆ ಆಗಲ್ಲ. ನಾವಿದನ್ನ ಒಳ್ಳೆ ಕೆಲ್ಸಕ್ಕಾಗಿ ಉಪಯೋಗ ಮಾಡ್ಕೋಬೇಕು. ವರುಣ್ ಆ AC-ನ ಗುಡ್ಡು ಹತ್ರನೇ ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಗುಡ್ಡು ಆ AC-ನ ನೋಡಿ ಯೋಚಿಸ್ತಾನೆ. ಈ AC ನನಗೆ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಇದನ್ನ ನಾನು ನನ್ನ ಊರಿಗೆ ತಗೊಂಡು ಹೋಗ್ತೀನಿ. ಅಲ್ಲಿಗೆ ತಗೊಂಡು ಹೋದ್ರೆ ನಮ್ಮ ಊರಿನವರಾದ್ರೂ ಸ್ವಲ್ಪ ನೋಡ್ಬೋದಲ್ವಾ? ಅವರಿಗೂ ಗೊತ್ತಾಗುತ್ತೆ AC ಅಂದ್ರೆ ಏನು. ವರುಣ್ ಆ ಹಾಳಾಗಿರೋ AC-ನ ತನ್ನ ಹಳ್ಳಿಗ್ ತಗೊಂಡ್ ಹೋಗ್ತಾನೆ. ಮತ್ತದನ್ನ ಅದೇ ಕರೆಂಟಿನ ಮರದ ಹತ್ರ ಇಡ್ತಾನೆ. AC ಇಡ್ತಿದ್ದ ಹಾಗೆ ಹಳ್ಳಿ ಜನ ಎಲ್ಲ ಆ ಮರದ ಹತ್ರ ಬಂದು ಸೇರ್ತಾರೆ. ಮತ್ತೆ ಗುಡ್ಡುನ ಕೇಳ್ತಾರೆ, ಅರೆ ಮಗು ಗುಡ್ಡು, ಇದೇನ್ ತಗೊಂಬಂದಿದ್ಯಾ? ತುಂಬಾ ವಿಶೇಷವಾದ ವಸ್ತುನ ತಗೊಂಬಂದಿದ್ಯಾ. ಇದರಿಂದ ಏನ್ ಪ್ರಯೋಜನ? ಇದು ಒಂದು AC. ಇದನ್ನ ಮನೇಲಿಡೋದ್ರಿಂದ ಮನೆ ತಂಪಾಗುತ್ತೆ. ಹಾಗಿದ್ರೆ ಇದನ್ನ ಈ ಮರದ ಬುಡದಲ್ಲಿ ಇಟ್ಬಿಡು, ಊರಿಗೂ ತಂಪಾಗ್ಬಿಡುತ್ತೆ. ಸದ್ಯಕ್ಕಿದು ಕೆಟ್ಟ ಹೋಗಿದೆ. ನಾನಿದನ್ನ ಮನೆಗೆ ತಗೊಂಡು ಹೋಗಿ ರಿಪೇರಿ ಮಾಡಿ ಬರ್ತೀನಿ. ಗುಡ್ಡು ಹಾಳಾಗಿರೋ ಆ AC-ನ ತನ್ನ ಮನೆಗ್ ತಗೊಂಡ್ ಹೋದ. ಮತ್ತದನ್ನ ಸರಿ ಮಾಡೋದಿಕ್ಕೆ ಪ್ರಯತ್ನ ಪಡ್ತಾನೆ. ತಡ ರಾತ್ರಿ ಆಗಿರತ್ತೆ. ಇದ್ದಕ್ಕಿದ್ದ ಹಾಗೆ ಆ AC ಫಳಫಳ ಅಂತ ಹೊಳೆಯೋಕ್ ಶುರುವಾಗತ್ತೆ. ಮತ್ತದ್ರಿಂದ ಪ್ರಕಾಶಮಾನವಾದ ಬೆಳಕು ಹೊರಗ್ ಬರತ್ತೆ. ಆ ಹೊಳಿತಾ ಇರೋಂತ AC-ನ ತಗೊಂಡು ಅದೇ ಕರೆಂಟಿನ ಮರದ ಹತ್ರ ಹೋಗ್ತಾನೆ. ಅರೆ ಇಲ್ನೋಡಿ, ಈ AC ಹೊಳಿತಾ ಇದೆ. ಇದಕ್ಕೇನೋ ಆಗಿದೆ. ಬನ್ನಿ ಬನ್ನಿ, ಎಲ್ಲರೂ ಬನ್ನಿ. ಇಡೀ ಹಳ್ಳಿ ಜನ ಅದೇ ಕರೆಂಟಿನ ಮರದ ಹತ್ರ ಒಂದುಗೂಡ್ತಾರೆ. ಮತ್ತೆ ನೋಡ್ತಾರೆ, ಆ ಹೊಳಿತಾ ಇರೋ AC-ನ ಗುಡ್ಡು ಹಿಡ್ಕೊಂಡು ನಿಂತಿರ್ತಾನೆ. ಗುಡ್ಡು ಅವರಿಗೆ ಎಲ್ಲಾ ವಿಷಯನೂ ಹೇಳ್ತಾನೆ. ಆಗ ಬದ್ರಿನಾರಾಯಣ್ ಪಂಡಿತ್ ಅವರು ಆ ಮಾತನ್ನ ಕೇಳಿಸ್ಕೊಂಡು ಹೇಳ್ತಾರೆ, ಇದೇನ್ ಚಿಂತೆ ಮಾಡೋ ವಿಷಯ ಅಲ್ಲ.
ಇದು ಖಂಡಿತ ಈ ಪ್ರಕೃತಿಯ ದೇವತೆ ನಮಗೇನೋ ಹೇಳಬೇಕು ಅಂತಿದ್ದಾರೆ. ಮತ್ತೆ ಅಂಧವಿಶ್ವಾಸದ ಮಾತುಗಳು. ವರುಣ್ ಹಾಗೆ ಹೇಳ್ತಿದ್ದ ಹಾಗೆ ಆ ಕರೆಂಟಿನ ಮರ ಹೊಳೆಯೋಕ್ ಶುರುವಾಗತ್ತೆ. ಮತ್ತಲ್ಲಿಗೆ ವೃಕ್ಷ ದೇವತಾ ಪ್ರಕಟ ಆಗಿ ಹೇಳ್ತಾರೆ, ಈ ಹೊಳೆಯುತ್ತಿರುವ ಎಸಿಯಿಂದ ಊರಲ್ಲಿ ನೀರಿನ ಸಮಸ್ಯೆ ಎಲ್ಲ ದೂರವಾಗುತ್ತೆ. ಈ ಮಣ್ಣಿನ ಎಸಿಯನ್ನ ಈ ಕರೆಂಟಿನ ಮರದಲ್ಲಿ ಸೇರಿಸಿ ಈ ಕೆಲಸವನ್ನ ಒಬ್ಬ ಒಳ್ಳೆ ವ್ಯಕ್ತಿ ಮಾತ್ರ ಮಾಡಕ್ ಸಾಧ್ಯ. ನಮ್ಮ ಊರಲ್ಲಿ ಮಣ್ಣಿನ ಕೆಲಸ ಮಾಡುವಂತಹ ಒಳ್ಳೆ ವ್ಯಕ್ತಿ ಅಂದ್ರೆ ಅದು ಗುಡ್ಡು ಮಾತ್ರ. ಈ ಮರದ ಮಣ್ಣಿನಿಂದ ನೀನು ಒಂದು ಎಸಿಯನ್ನ ಮಾಡು, ಅದರಿಂದ ಈ ಊರಿನ ಎಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ. ಅಷ್ಟನ್ನ ಹೇಳಿ ವೃಕ್ಷ ದೇವತಾ ಅಲ್ಲಿಂದ ಅದೃಶ್ಯರಾಗ್ತಾರೆ. ಗುಡ್ಡು ಹೋಗಿ ತನ್ನ ಕೈ ಚಳಕದಿಂದ ಮಣ್ಣಲ್ಲಿ ಅದೇ ಥರದ್ದು ಒಂದು ಎಸಿನ ಮಾಡ್ತಾನೆ. ಮತ್ತೆ ಹಾಳಾಗಿರೋಂಥ ಮಿಷನ್ನ ತನ್ನ ಮಣ್ಣಿಗೆ ಮಿಕ್ಸ್ ಮಾಡ್ಕೋತಾನೆ. ಮತ್ತೆ ತನ್ನದೇ ಆದ ಒಂದು ಮಣ್ಣಿನ ದೊಡ್ಡ ಎಸಿನ ತಯಾರು ಮಾಡ್ತಾನೆ. ಮಣ್ಣಿನ ಎಸಿ ತಯಾರಾಗಿದೆ. ದೇವರು ಹೇಳಿದ ಹಾಗೆ ಈ ಕರೆಂಟಿನ ಮರಕ್ಕೆ ಫಿಕ್ಸ್ ಮಾಡಿದೀನಿ. ಏನಾದ್ರೂ ವಿಸ್ಮಯ ನಡೆದ್ರೂ ನಡಿಬೋದು. ಗುಡ್ಡು ಆ ಮಣ್ಣಿನ ಎಸಿನ ಆ ಮರಕ್ಕೆ ಅಂಟಿಸ್ತಾನೆ. ಇವಾಗ ನೋಡಿ, ನನ್ನ ಪ್ರಭುವಿನ ಕೃಪೆಯನ್ನ ನೋಡಿ. ಈ ಮಣ್ಣಿನ ಎಸಿಯಿಂದ ನಮ್ಮ ಊರಿನ ಎಲ್ಲ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ. ಮಣ್ಣಿನ ಎಸಿ ಆ ಮರಕ್ ಹಾಕ್ತಿದ್ ಹಾಗೆ ಹಳ್ಳಿನಲ್ಲಿ ತಣ್ಣಗಿರೋ ಗಾಳಿ ಎಲ್ಲಾ ಕಡೆ ಹರಡತ್ತೆ. ಒಂಥರ ಐಸ್ ಕ್ಯೂಬಿನ ಮಳೆ ಬಂದ ಹಾಗೆ. ಇಡೀ ಹಳ್ಳಿನಲ್ಲಿ ಸೂರ್ಯನ ಪ್ರಭಾವ ಸ್ವಲ್ಪ ಕೂಡ ಆಗೋದಿಲ್ಲ. ನನಗ್ ಚಳಿ ಆಗ್ತಿದೆ. ನನಗ್ ತುಂಬಾ ಚಳಿ ಆಗ್ತಾ ಇದೆ. ಆ ಮಣ್ಣಿನ ಎಸಿ ಹಳ್ಳಿನಲ್ಲಿ ಎಷ್ಟು ತಣ್ಣಗಿತ್ತು ಅಂದ್ರೆ ಹಳ್ಳಿನಲ್ಲಿ ಒಣಗೋಗಿದ್ದಂತ ನದಿ ಕೆರೆ ಎಲ್ಲ ಐಸ್ ಗಡ್ಡೆ ಕಟ್ಬಿಡತ್ತೆ. ಹಳ್ಳಿನಲ್ಲಿ ಎಷ್ಟು ಬಾವಿ ಒಣಗಿತ್ತೋ ಅದ್ರಲ್ಲೂ ಕೂಡ ಐಸ್ ಗಡ್ಡೆ ಕಟ್ಟತ್ತೆ. ಇಲ್ಲಿ ನೋಡಿ, ನಮ್ಮ ಊರಿನ ಬಾವಿ ಕೂಡ ತುಂಬ್ಕೊಂಡ್ಬಿಟ್ಟಿದೆ. ಹೀಗೆ ನಡೀತಾ ಇದ್ರೆ ನಮಗೆ ಬೇರೆ ಊರಿಂದ ನೀರು ತರುವ ಅವಶ್ಯಕತೆನೇ ಇಲ್ಲ. ಇದಪ್ಪ ಮಾತಂದ್ರೆ ಪ್ರಭುವಿನ ಕೃಪೆಗೆ ಸರಿ ಸಾಟಿನೇ ಇಲ್ಲ. ಇದ್ರ ಮೇಲೆ ಯಾರಿಗೂ ಕಣ್ ಬೀಳ್ಬಾರ್ದು. ಹಳ್ಳಿ ಜನ ಸುಖವಾಗಿ ವಾಸ ಮಾಡ್ತಿದ್ರು. ಮಣ್ಣಿನ ಎಸಿಯ ಕಾರಣದಿಂದ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ನಡೀತಿತ್ತು. ಆದ್ರೆ ಈ ವಿಷಯ ಕಾಡಲ್ ವಾಸ ಮಾಡೋ ಅಂತ ಕಳ್ಳರಿಗೆ ಸರಿ ಅಂತ ಅನ್ನಿಸ್ಲಿಲ್ಲ. ಅವರು ಷಡ್ಯಂತ್ರ ರಚಿಸ್ತಾರೆ. ಏನಾದ್ರೂ ಮಾಡ್ಲೇಬೇಕು. ಕೇವಲ ಸತನ ಊರ್ ಮಾತ್ರ ತಂಪಾಗಿರೋದು, ಮತ್ತವರು ಖುಷಿಯಾಗಿದ್ದಾರೆ. ನಾವು ಮಾತ್ರ ಇಲ್ಲಿ ಬೇಸಿಗೆಯಲ್ಲಿ ಸಾಯ್ತಾ ಇದ್ದೀವಿ. ಸರಿಯಾಗಿ ಹೇಳ್ದೆ ನೀನು. ಜೊತೆಗೆ ನಾನು ಇದನ್ನು ಕೇಳ್ಪಟ್ಟಿದ್ದೀನಿ, ಜಾದುವಿನ ಮಣ್ಣಿನ ಎಸಿಯನ್ನ ಅವರು ಊರಲ್ಲಿ ಫಿಕ್ಸ್ ಮಾಡಿದಾರಂತೆ. ನಾವ್ಯಾಕೆ ಅಲ್ಲಿಗೆ ಹೋಗಿ ಅದನ್ನ ಕದಿಬಾರದು? ಎಲ್ಲ ಸರಿಯಾಗಿ ಬಿಡುತ್ತೆ. ಏನಂತೀರಾ? ಇಬ್ರು ಕಳ್ಳರು ಅವಕಾಶ ಸಿಕ್ತಿದ್ ಹಾಗೆ ಆ ಹಳ್ಳಿಗೆ ಬರ್ತಾರೆ. ಮತ್ತೆ ಮಣ್ಣಿನ ಎಸಿನ ಕದಿಯೋದಿಕ್ಕೆ ಪ್ರಯತ್ನ ಪಡ್ತಾರೆ. ಮಣ್ಣಿನ ಎಸಿಯ ಜಾದುವಿನ ಕಾರಣದಿಂದ ಅವರಿಬ್ರು ಕೂಡ ಐಸ್ ಗಡ್ಡೆ ಆಗೋಗ್ತಾರೆ. ಚಳಿ ಚಳಿ ಚಳಿ. ಇನ್ಮೇಲಿಂದ ನಾನು ಕಳ್ತನನೇ ಬಿಟ್ಬಿಡ್ತೀನಿ. ಮತ್ತೆ ನಾನು ನಿನ್ ಜೊತೆಗಿರೋದನ್ನೇ ಬಿಟ್ಬಿಡ್ತೀನಿ. ನಮ್ಮನ್ನ ಬಿಟ್ಬಿಡು. ಇಡೀ ಹಳ್ಳಿ ಜನ ಅವ್ರ ಕೂಗೋದನ್ನ ಕೇಳಿಸ್ಕೊಂಡು ಎಲ್ಲಾರು ಬಂದು ಸೇರ್ತಾರೆ. ಮತ್ತವರು ಐಸ್ ಗಡ್ಡೆ ಆಗಿರೋದನ್ನ ನೋಡಿ ನಗೋದಕ್ ಶುರು ಮಾಡ್ತಾರೆ. ತುಂಬಾ ಮಜಾ ಬಂತು. ಮತ್ತೆ ಇದೇ ತರ ಮಣ್ಣಿನ ಎಸಿಯ ಸಹಾಯದಿಂದ ಪ್ರತಿಯೊಬ್ರು ತಮ್ಮ ಜೀವನನ ಖುಷಿಯಿಂದ ಕಳೀತಾರೆ. ಕಮಲ್ಪುರ್ ಅನ್ನೋ ಒಂದು ಹಳ್ಳಿ ಇತ್ತು. ಆ ಊರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಪಾತ್ರೆಗಳನ್ನ ಮತ್ತೆ ಗಾಜಿನ ಬಳೆಗಳನ್ನ ಮಾಡಿ ಅದನ್ನ ಮಾರೋದ್ರಲ್ಲಿ ನಿರತರಾಗಿದ್ರು. ಅದೇ ಹಳ್ಳಿಯಲ್ಲಿ ಗಜೋದರ್ ಇದ್ದ. ಅವಂದೇ ಸ್ವಂತ ಬಳೆಗಳ ಮತ್ತೆ ಅವಂದೇ ಸ್ವಂತ ಗಾಜಿನ ಬಳೆಗಳ ಅಂಗಡಿ ಇತ್ತು. ಅವನು ಬೇರೆ ಬೇರೆ ರೀತಿಯ ಬಳೆಗಳನ್ನ ಮಾಡೋದಕ್ಕೆ ನಿರತನಾಗಿದ್ದ. ಆ ಬಳೆಗಳ ವ್ಯಾಪಾರದಲ್ಲಿ ಗಜೋದರ್ನ ಜೊತೆ ಅವನ ಭಾವ ಪ್ರಮೋದ್ ಕೂಡ ಸಹಾಯ ಮಾಡ್ತಿದ್ದ. ಗಂಟೆ 11 ಆಗಿದೆ, ಇನ್ನು ನೀನು ಅಂಗಡಿಗೆ ಹೋಗಿಲ್ವಾ? ನೆನ್ನೆ ನೈಟ್ ಸ್ವಲ್ಪ ಜಾಸ್ತಿ ಊಟ ಮಾಡಿಬಿಟ್ಟೆ, ಅದಕ್ಕೆ ನಾನು ಚಂದ ನಿದ್ದೆ ಮಾಡಿಬಿಟ್ಟೆ. ಇವಾಗ ಹೋಗ್ಬಿಡ್ತೀನಿ ಮಾಮ, ಸರಿನಾ? ಮುಂಚೆನೇ ಕಸ್ಟಮರ್ಸ್ ಬರೋದು ಕಮ್ಮಿಯಾಗಿದೆ, ಇದರಲ್ಲಿ ನಿನ್ನ ಸೋಂಬೇರಿತನ ಬೇರೆ. ಎಲ್ಲನೂ ನಷ್ಟ ಆಗುತ್ತೆ ನೋಡ್ಕೋ. ಗಜೋದರ್ ಬೈದಿದ್ದನ್ನ ಕೇಳಿ ಪ್ರಮೋದ್ ಕೋಪ ಮಾಡ್ಕೊಂಡು ಮನೆಯಿಂದ ಹೊರಟೋಗ್ತಾನೆ. ದಾರಿಯಲ್ಲಿ ಅವನ್ಗೆ ಅವನ ಹಳೆ ಸ್ನೇಹಿತ ಶ್ಯಾಮ್ ಸಿಗ್ತಾನೆ. ಅರೆ ಪ್ರಮೋದ್, ಇಷ್ಟು ಅರ್ಜೆಂಟಾಗಿ ಎಲ್ಲಿಗೆ ಹೋಗ್ತಾ ಇದೀಯಾ? ನಮ್ಮ ಜೊತೆ ಬಾ, ನಾವೆಲ್ಲರೂ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ನೀನು ಬಾ. ಅರೆ ನಾನು ಅಂಗಡಿ ಓಪನ್ ಮಾಡ್ತಿದ್ದೀನಿ, ನಾಳೆ ಬೆಳಿಗ್ಗೆ ನಾನು ಬರ್ತೀನಿ, ಬೇಗ ಎದ್ದಳ್ತೀನಿ, ನಾವೆಲ್ಲರೂ ಆಟ ಆಡೋಣ.
ಅರೆ ಅಂಗಡಿನ ಮತ್ತೆ ಓಪನ್ ಮಾಡ್ಕೊಳ್ಬೋದು ಕಣೋ, ಬಾರೋ ಆಟಾಡೋಣ. ಅಷ್ಟ್ರಲ್ಲೇ ಅಲ್ಲಿಗೆ ಗಜೋದರ್ ಬಂದ್ಬಿಡ್ತಾನೆ. ನೀನಿನ್ನೂ ಇಲ್ಲೇ ಇದೆಯಾ? ನನ್ನ ಅಂಗಡಿನ ಮುಚ್ಚಿದ ಮೇಲೆ ನೀನು ಬೇರೆ ಕೆಲಸ ಮಾಡೋದು ಅನಿಸುತ್ತೆ. ನಿನಗೆ ಗೊತ್ತಾ, ಒಂದು ದೊಡ್ಡ ಜಾಗದಿಂದ ಒಂದು ಬಲ್ಕ್ ಆರ್ಡ್ರ್ ಸಿಕ್ಕಿದೆ, ಬಳೆಗಳು ಬೇಕಂತೆ ಅವರಿಗೆ. ಆದರೆ ನಿನಗೆ ಜವಾಬ್ದಾರಿನೇ ಇಲ್ಲ. ಇದನ್ನೆಲ್ಲ ನೀನು ಯಾವಾಗ ಅರ್ಥ ಮಾಡ್ಕೊಳ್ಳೋದು? ನಿನಗೆ ಯಾವಾಗ ಜವಾಬ್ದಾರಿ ಅನ್ನೋದು ಬರೋದು? ಇಲ್ಲ ಇಲ್ಲ, ಇನ್ಮೇಲೆ ಈ ಥರ ನಡ್ಕೊಳ್ಳೋದಿಲ್ಲ. ಇನ್ಮೇಲೆ ನೀವು ತಪ್ಪು ಇಲ್ಲದಾಗೆ ನಾನು ನಡ್ಕೊಳ್ತೀನಿ. ಸ್ವಲ್ಪ ಹೊತ್ತಲ್ಲೇ ಅವನ ಅಂಗಡಿಗೆ ಸಿಟಿಯಿಂದ ವ್ಯಾಪಾರಿಗಳು ಬರ್ತಾರೆ. ಅದು ಬಂದು ನಾನು ಬೆಳಿಗ್ಗೆ ಒಂದ್ಸಲ ನಿಮ್ಮ ಅಂಗಡಿ ಹತ್ರ ಬಂದಿದ್ದೆ, ಆದರೆ ಆ ಸಮಯದಲ್ಲಿ ನಿಮ್ಮ ಅಂಗಡಿ ಮುಚ್ಚಿತ್ತು. ಅದು ಬಂದು ನಾವು ಮನೆ ವಿಷಯದಲ್ಲಿ ಸ್ವಲ್ಪ ಹೊರಗಡಿದ್ದೀವಿ ಅಷ್ಟೇ. ನಾನು ನಿಮ್ಮ ಜೊತೆ ಒಂದು ಆರ್ಡರ್ ಕೊಡಲಿಕ್ಕೋಸ್ಕರ ಬಂದೆ. ನಮಗೆ ಕನ್ನಡಿ ಬಳೆಗಳು ಬೇಕು, ಚಿಕ್ಕ ಸೈಜಲ್ಲಿ ದೊಡ್ಡ ಸೈಜಲ್ಲಿನೂ. ನಮ್ಮ ರಾಜಸ್ಥಾನದಲ್ಲಿ ಈ ಕನ್ನಡಿ ಬಳೆಗಳನ್ನ ತುಂಬ ಇಷ್ಟಪಟ್ಟು ಹಾಕ್ತಾರೆ. ನಿಮ್ಮ ಥರ ಚೆನ್ನಾಗಿ ಬಳೆ ಮಾಡುವ ಜನನ ನಮಗೆ ಇದುವರೆಗೆ ಎಲ್ಲೂ ಸಿಗಲೇ ಇಲ್ಲ. ಆದ್ದರಿಂದ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ನೀವು ನಮ್ಮ ಆರ್ಡರ್ನ ತಗೊಳ್ಳಿ. ಅರೆ ಇದು ತುಂಬ ಖುಷಿಯಾದ ವಿಷಯನೇ. ಹೇಳಿ, ನಿಮಗೆ ಎಷ್ಟು ಡಜನ್ ಬಳೆಗಳು ಬೇಕು ಹೇಳಿ. ನಮಗೆ ತುಂಬ ಕಲರ್ಫುಲ್ಲಾದ ಕನ್ನಡಿ ಬಳೆಗಳು ಬೇಕು. 1,00,000 ಕನ್ನಡಿ ಬಳೆಗಳು ಬೇಕಾಗಿದೆ. ನಾವು ಹೇಳಿದಾಗೆ ನೀವು ಚೆನ್ನಾಗಿ ಮಾಡಿಕೊಟ್ರೆ, ನೀವು ಮಾಡಿಕೊಟ್ಟ ಬಳೆಗಳನ್ನ ನಾನು ರಾಜಸ್ಥಾನ್ ಪೂರ್ತಿ ಕೊಡ್ತೀನಿ. ನೀವೇನು ಚಿಂತಿಸಬೇಡಿ, ನಾನು ನಿಮಗೆ 1,00,000 ಬಳೆಗಳನ್ನ ಮಾಡಿಕೊಡ್ತೀನಿ. ಆಮೇಲೆ ಹಲವು ವಿಧದ ಡಿಸೈನ್ ಯೂಸ್ ಮಾಡಿ ನೀವು ಮಾಡಿಕೊಡಿ. ವ್ಯಾಪಾರಿ ಅವರ ಆರ್ಡರ್ನ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಆಗ ಗಜೋದರ್ ಪ್ರಮೋದ್ಗೆ ಹೇಳ್ತಾನೆ, ಹೇಗಿದ್ರು ನೀನು ಅವ್ರು ಹೇಳೋದನ್ನ ಕೇಳಿಸ್ಕೊಂಡಲ್ಲ, ನಾವು ಹೇಗಾದರೂ ಮಾಡಿ 1,00,000 ಬಳೆಗಳನ್ನ ಮಾಡಲೇಬೇಕು. ಮಾವ, ಈ ಆರ್ಡರ್ನ ಮುಗಿಸ್ಲಿಕ್ಕೆ ಖಂಡಿತ ನಾನು ನಿಮ್ಮ ಜೊತೆನೇ ಇರ್ತೀನಿ. ಗಜೋದರ್ ಮತ್ತೆ ಆ ವ್ಯಾಪಾರಿಯ ನಡುವೆ ಬಳೆಗಳ ಡೀಲ್ ಬಗ್ಗೆ ಆ ವಿಷಯ ಹಳ್ಳಿಯಲ್ಲಿದ್ದ ಬೇರೆ ಬಳೆ ಮಾರೋರ್ ಕಿವಿಗೆ ಬೀಳುತ್ತೆ. ನಿನಗೆ ವಿಷಯ ಗೊತ್ತಾ? ಗಜಾಗರ್ ಜೊತೆ ಯಾರೋ ರಾಜಸ್ಥಾನಿ ವ್ಯಾಪಾರಿ ಬಂದು 1,00,000 ಬಳೆಗಳನ್ನ ಆರ್ಡರ್ ಕೊಟ್ಟು ಹೋಗಿದ್ದಾರಂತೆ. ಇದರ ನಂತರ 1,00,000 2,00,000ವಾಗಿ ಬದಲಾಗ್ಬೋದು. ಅದೂ 15 ದಿನದಲ್ಲಿ. ನಾವೂ ಇದ್ದೀವಿ, ಅವನು ಇದ್ದಾನೆ. ನಾವು ಮಾಡೋ ಬಳೆಗಳನ್ನ ನಮ್ಮ ಮನೆ ಸೊಸೆ ಹೆಂಡತಿನೂ ಹಾಕೋದಿಲ್ಲ. ಎಲ್ಲ ವಸ್ತುಗಳು ಬಂತು. ಬನ್ನಿ ಮಾವ, ನಾವು ಹೋಗಿ ಕೆಲಸನ ಸ್ಟಾರ್ಟ್ ಮಾಡುವ. ಗಜೋದರ್ ಮತ್ತೆ ಪ್ರಮೋದ್ ಇಡೀ ದಿನ ರಾತ್ರಿ ಕಷ್ಟಪಟ್ಟು ಯಾರತ್ರನೋ ಸಾಲ ತಗೊಂಡು 1,00,000 ಬಳೆಗಳನ್ನ ತಯಾರು ಮಾಡ್ಬಿಡ್ತಾರೆ. ಮತ್ತೆ ಅವರ ಕಷ್ಟಕ್ಕೆ ಪ್ರತಿಫಲ ಸಿಗತ್ತೆ. ಬಹಳ ಸುಂದರವಾಗಿ, ಬಹಳ ಚೆನ್ನಾಗಿದ್ದಂತ ಬಳೆಗಳು ತಯಾರಾಗಿ ನಿಂತಿದ್ವು, ಬಣ್ಣ ಬಣ್ಣವಾಗಿದ್ವು. ಆದ್ರೆ ಬೇರೆ ಅಂಗಡಿಯವ್ರಿಗೆ ಇದನ್ನ ಜೀರ್ಣಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಇನ್ನು 2 ದಿನ ಇರೋದು. ಆ ಗಜಾಗರ್ ಆ ಕೆಲಸನ ಚೆನ್ನಾಗಿ ಮಾಡ್ತಾನೆ ಅನ್ಸುತ್ತೆ. ಅರೆ ಅದಕ್ಕೆ ಇವಾಗ ನಾವು ಏನು ಮಾಡ್ಲಿಕ್ಕಾಗುತ್ತೆ? ಯಾವಾಗ ನೋಡಿದ್ರು ನೀವು ಬೇಡದ ಮಾತನ್ನೇ ಮಾತಾಡಿ. ನೀವು ಏನು ಮಾಡಬೇಕಾಗಿಲ್ಲ. ನನಗೆ ಒಂದು ರೌಡಿನ ಗೊತ್ತಿದೆ, ಅವನಿಗೆ ಹಣ ಮಾತ್ರ ಕೊಟ್ಟರೆ ಸಾಕು. ಹೇಳಿದರೆ ಅವನು ಎಲ್ಲ ಕೆಲಸನೂ ಮುಗಿಸ್ಬಿಡ್ತಾನೆ. ಹಾಗಾದರೆ ಅವನ ಜೊತೆ ಹೇಳು, ಪ್ರಮೋದ್ ಆ ಬಳೆಗಳನ್ನ ತಗೊಂಡು ರಾಜಸ್ಥಾನಿಗೆ ಗಾಡೀಲಿ ಹೋಗ್ತಿರುವಾಗ ಆ ಗಾಡಿನ ಆಕ್ಸಿಡೆಂಟ್ ಮಾಡ್ಲಿಕ್ಕೆ ಹೇಳ್ಬಿಡು. ಅವಾಗ ಬಳೆಗಳೂ ಇರಲ್ಲ, ವ್ಯಾಪಾರನೂ ಇರಲ್ಲ. ಆದ್ರೆ ಹಾಗೆ ಆಯ್ತು. ಪ್ರಮೋದ್ ಗಾಡಿಯಲ್ಲಿ ಎಲ್ಲ ಬಳೆಗಳನ್ನ ತುಂಬಿಕೊಂಡು ಸಮಯಕ್ಕೆ ಸರಿಯಾಗಿ ಹೊರಟು ನಿಂತಿದ್ದ. ಆಗ ರೌಡಿಗಳು ದೊಡ್ಡ ಟ್ರಕ್ ಅನ್ನ ಪ್ರಮೋದ್ನ ಚಿಕ್ಕ ಗಾಡಿಗೆ ಡಿಕ್ಕಿ ಹೊಡಿಸ್ತಾರೆ. ಪ್ರಮೋದ್ ಪ್ರಾಣ ಏನು ಉಳಿತು, ಆದ್ರೆ ಎಲ್ಲ ಗಾಜಿನ ಬಳೆಗಳು ಚೂರ್ ಚೂರಾಗ್ಬಿಟ್ವು. ಅರೆ ಇಲ್ಲ, ನನ್ನ ಬಳೆಗಳು. ಅಯ್ಯೋ ದೇವ್ರೆ, ನಾನು ಕಷ್ಟಪಟ್ಟಿದ್ದೆಲ್ಲ ಹಾಳಾಗೋಯ್ತಲ್ಲ. ಪ್ರಮೋದ್ ಅದೇ ಸ್ಥಿತಿಯಲ್ಲಿ ಮನೆಗೆ ಹೋಗಿ ಅವರ ಭಾವ ಗಜೋದರ್ಗೆ ಮತ್ತೆ ಅಕ್ಕನಿಗೆ ಎಲ್ಲ ವಿಷಯ ಹೇಳ್ತಾನೆ. ಹಾಳಾಗೋಯ್ತಾ? ಏನೋ ಮಾಡಿಟ್ಟಿದ್ಯಾ ನೀನು. ನಿನ್ನ ಹೋಗಿ ನಾನು ಕಲಿಸ್ದೆ ನೋಡು. ಸಾಲ ತಗೊಂಡು ಕಷ್ಟಪಟ್ಟು ಮಾಡಿದ ಬಳೆಗಳು ಅದು. ನೀನು ಆ ಬಳೆಗಳನ್ನ ತಗೊಂಡು ಹೋಗೋಕೆ ಯೋಚನೆ ಮಾಡಿದೆ, ಏನಾದರೂ ಬೇಕಾ ಬಿಟ್ಟು ಮಾಡಿಡ್ತೀಯಾ ಅಂತ. ನಾನು ಮಾತ್ರ ಏನು ಮಾಡೋದು? ನನ್ನ ಜೀವ ಉಳಿದಿದೆ ದೊಡ್ಡ ವಿಷಯ. ನಾನು ಹೇಗೋ ಅಲ್ಲಿಂದ ಓಡಿ ಬಂದೆ. ಗಜೋದರ್ ಪ್ರಮೋದ್ ಹೇಳಿದ ವಿಷಯ ಕೇಳಿ ಮನೆಯಿಂದ ಹೊರಟ್ಬಿಡ್ತಾನೆ. ಪ್ರಮೋದ್ಗೆ ಗೊತ್ತು ಇದಕ್ಕೆಲ್ಲ ಕಾರಣ ಅವನಲ್ಲ ಅಂತ. ಆದ್ರೂ ಅವನು ತಡ್ಕೊಳ್ತಾನೆ. ಅಕ್ಕ, ಮಾವ ಎಷ್ಟು ಕಷ್ಟಪಟ್ಟಿದ್ದಾರೆ, ಆದರೆ ಎಲ್ಲ ಮನ್ಪಾಲಾಗ್ಬಿಡ್ತಲ್ಲ. ಗಾಜಿನ ಬಳೆಗಳು ಮಣ್ಣಿಂದಲ್ವಲ್ಲ, ಅವು ಹೊಡೆದೋಗಲ್ಲ. ಆದ್ರೆ ಗಾಜಿನ ಬಳೆ ಮಾಡೋದಕ್ಕೆ ಸಮಯ ಕೂಡ ಹಿಡಿಯುತ್ತೆ. ಪ್ರಮೋದ್ ಅವರ ಅಕ್ಕ ಹೇಳಿದ ಮಣ್ಣಿನ ಬಳೆಗಳ ಬಗ್ಗೆ ತಿಳ್ಕೊಂಡ ತಕ್ಷಣ ಅವನ ಮನದಲ್ಲಿ ಒಂದು ವಿಚಾರ ಮೂಡುತ್ತೆ.
ಅದೇ ದಿನ ಸಂಜೆ ಪ್ರಮೋದ್ ಅವನ ಸ್ನೇಹಿತ ಶ್ಯಾಮ್ನ ಜೊತೆ ವ್ಯಾಪಾರಿಗೆ ಕೊಡಕ್ಕೆ ಅಂತ ಮಣ್ಣಿನ ಬಳೆಗಳನ್ನ ಮಾಡಕ್ಕೆ ಶುರು ಮಾಡ್ತಾರೆ. ಇಡೀ ದಿನ ಕೂತ್ಕೊಂಡು ಬಹಳಷ್ಟು ಬಣ್ಣ ಬಣ್ಣದ ಬಳೆಗಳು, ರೆಟ್ಟೆ ಬಂದಿ ಇನ್ನೂ ಅನೇಕವನ್ನ ಮಾಡ್ತಾರೆ. ಮತ್ತೆ ರಾತ್ರಿ ಅದನ್ನ ಬೆಂಕಿಯಲ್ಲಿ ಬೇಯಿಸ್ತಾರೆ. ಯಾಕೆ ಅಂದ್ರೆ ಬಳೆಗಳು ಬೇಯಬೇಕು ಮತ್ತೆ ಇನ್ನೂ ಗಟ್ಟಿಯಾಗುತ್ತೆ ಅಂತ. ಅದಾದ್ಮೇಲೆ ಅದನ್ನ ಬೇರೆ ಬೇರೆ ಬಣ್ಣದಲ್ಲಿ ಕಲರ್ ಮಾಡ್ತಾರೆ. ಏಯ್, ನಾವು ಚೆನ್ನಾಗಿ ಮಾಡಿ ಮುಗಿಸಿದ್ವಿ. ನಿನ್ನ ಮಾವನ ಕರೆದು ಅವ್ರನ್ನ ಅದನ್ನ ನೋಡ್ಲಿಕ್ಕೆ ಹೇಳು. ಇಲ್ಲ, ನಾನು ಆ ವ್ಯಾಪಾರಿನ ನಮ್ಮ ಮನೆಗೆ ಕರೆದಿದ್ದೀನಿ. ಇವತ್ತವರು ಬಂದ್ಬಿಡ್ತಾರೆ. ಅವಾಗ ಈ ಮಣ್ಣು ಬಳೆಗಳನ್ನ ಅವರಿಗೆ ತೋರಿಸಿ ನಾವು ಸಮಾಧಾನ ಮಾಡಬೇಕು. ಎರಡೂ ಸ್ನೇಹಿತರು ವ್ಯಾಪಾರಿಗಳಿಗೋಸ್ಕರ ಕಾಯ್ತಿರ್ತಾರೆ. ಗಜೋದರ್ ಕೂಡ ಮನೆಗ್ ಬರ್ತಾನೆ. ಮತ್ತೆ ಬಂದು ವ್ಯಾಪಾರಿನ ನೋಡಿ ಭಯ ಪಡ್ತಾನೆ. ಅಯ್ಯೋ ದೇವ್ರೆ, ಈ ವ್ಯಾಪಾರಿಗೆ ನಾನು ಏನು ಉತ್ತರ ಕೊಡೋದು? ನಾನು ಏನು ಹೇಳೋದು? ಎಲ್ಲ ಬಳೆಗಳು ಆಕ್ಸಿಡೆಂಟ್ಲಿ ಒಡೆದೋಯ್ತು ಅಂದರೆ ಬನ್ನಿ, ಎಲ್ಲ ಬಳೆಗಳು ತಯಾರಾಗಿದೆ, ನೀವು ಯಾವಾಗ ಬರ್ತೀರಾ ಅಂತ ಕಾಯ್ತಾ ಇದ್ವಿ. ಓ, ರೆಡಿ ಆಗ್ಬಿಡ್ತಾ? ನಾನು ಬಂದಿದೆ ಬಳೆಗಳನ್ನ ನೋಡ್ಲಿಕ್ಕೆ. ಹೌದು, ಎಲ್ಲಿದೆ ಅದು? ಪ್ರಮೋದ್ ವ್ಯಾಪಾರಿಗೆ ಮಣ್ಣಿನ ಬಳೆಗಳು ತೋರಿಸ್ತಾನೆ. ಗಜೋದರ್ ಮಣ್ಣಿನ ಬಳೆಗಳನ್ನ ನೋಡಿ ಶಾಕ್ ಆಗ್ಬಿಡ್ತಾನೆ. ಮತ್ತೆ ವ್ಯಾಪಾರಿ ಕೂಡ. ಅದ್ಭುತ, ಇದು ಸಖತ್ತಾಗಿದೆ. ಇದನ್ನೇ ನಾನು ಇಷ್ಟು ವರ್ಷ ಹುಡ್ಕೊಂಡಿದ್ದಿದ್ದು. ನಿಜವಾಗ್ಲೂ ನೀವು ದೊಡ್ಡ ಜನನೇ. ಬಣ್ಣನು, ಆ ಬಳೆಯ ಸೈಜುನು ಎಲ್ಲ ಕರೆಕ್ಟಾಗಿದೆ. ಅದು ಬಂದು ನನಗೆ ಚಿಕ್ಕ ವಯಸ್ಸಿಂದನೇ ಮಣ್ಣಲ್ಲಿ ಬಳೆಗಳು ಮಾಡೋದಂದ್ರೆ ತುಂಬ ಇಷ್ಟ. ಅದು ಇವತ್ತು ಯೂಸ್ ಆಯಿತು. ಹಾಗಾದರೆ ಈ ಡೀಲ್ ನನಗೆ ಓಕೆನೆ. ನಿಮ್ಮ ಈ ಕೈಚಳಕ ನನಗೆ ತುಂಬಾ ಇಷ್ಟ ಆಗಿದೆ. ನಮ್ಮ ರಾಜಸ್ಥಾನಲ್ಲಿ ಈ ಥರದ ಬಳೆಗಳು ಚೆನ್ನಾಗಿ ವ್ಯಾಪಾರ ಆಗುತ್ತೆ. ವ್ಯಾಪಾರಿ ಇಷ್ಟು ಹೇಳಿದ ಕೂಡ್ಲೆ ಗಜೋದರ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನಾನು ಯಾವಾಗಲೂ ನಿನ್ನ ಹಾಳಾಗೋದು ಅನ್ನೋದು ತಿಳ್ಕೊಂಡಿದ್ದೆ. ಆದರೆ ನೀನು ಚಿನ್ನ ಕಣೋ, ಚಿನ್ನ. ಚೆನ್ನಾಗಿರು. ಇಲ್ಲಿ ನೋಡಿ ಅಯ್ಯ, ನಿಮ್ಮ ಭಾವ ತುಂಬ ನಿಯತ್ತಿರುವ, ಕಠಿಣ ಶ್ರಮ ಇರುವ ಒಂದು ಹುಡುಗ. ಕೆಲವು ಸಮಯ ಕಳೆದಾದ ನಂತರ ಮಣ್ಣಿನ ಬಳೆಗಳು ಬಹಳನೇ ಪ್ರಸಿದ್ಧಿ ಪಡಿತವೆ. ಬಳೆಗಳು ಒಂದೇ ಅಲ್ಲ, ಜನರು ಖಡ್ಗ, ಮಣ್ಣಿನ ಬಿಂದಿಗೆ ಮತ್ತೆ ರೆಟ್ಟೆ ಬಂದಿ ಇದನ್ನೆಲ್ಲ ಖರೀದಿ ಮಾಡ್ತಾರೆ. ಇದನ್ನ ನೋಡಿ ಬೇರೆ ಅಂಗಡಿಯವರೆಲ್ಲ ಬಾಯಿನ ಮುಚ್ಕೊಂಡ್ಬಿಡ್ತಾರೆ. ಕೆಲವೇ ಸಮಯದಲ್ಲಿ ಗಜೋದರ್ ಮತ್ತೆ ಪ್ರಮೋದ್ನ ವ್ಯಾಪಾರ ಆಕಾಶ ಮುಟ್ಬಿಡತ್ತೆ.